ಮಂಡ್ಯದಲ್ಲಿ ಆನೆ ರಂಪಾಟ ಮಾಡಿದೆ ಅಂತೆ. ಈಗ ಬರ್ತಾ ಇರುವಂತಹ ಸುದ್ದಿ ಇದು. ಶ್ರೀರಂಗಪಟ್ಟಣ ದಸರಾದಲ್ಲಿ ತಪ್ಪಿದೆ ಭಾರೀ ಅನಾಹುತ. ಜಂಬೂ ಸವಾರಿಯ ವೇಳೆ ಬೆದರಿ ದಿಕ್ಕಾಪಾಲಾಗಿ ಓಡಿದೆ ದಸರಾ ಆನೆ. ಆನೆ ರಂಪಾಟಕ್ಕೆ ದಿಕ್ಕಾಪಾಲಾಗಿದ್ದಾರೆ ಜನ. ನಿನ್ನೆ ಅಷ್ಟೇ ಶ್ರೀರಂಗಪಟ್ಟಣಕ್ಕೆ ಹಿರಣ್ಯ ಆನೆ ಆಗಮಿಸಿತ್ತು, ಕರ್ಕೊಂಡು ಬಂದಿದ್ರು ಅದನ್ನ. ಮಾವುತನ ಸಮಯ ಪ್ರಜ್ಞೆಯಿಂದ ಈಗ ಭಾರೀ ಅನಾಹುತ ತಪ್ಪಿದೆ ಅಲ್ಲಿ ಶ್ರೀರಂಗಪಟ್ಟಣ ದಸರಾದಲ್ಲಿ. ನೋಡಿ ಅಯ್ಯಪ್ಪ, డ్యామేజ్ చేశారు డ్యామేజ్ ಇಂಥ ಎಲ್ಲ ದೃಶ್ಯಗಳನ್ನ ನಾವು ಕೇರಳದಲ್ಲಿ ಅತಿ ಹೆಚ್ಚಾಗಿ ನೋಡ್ತಾ ಇದ್ವಿ. ಆನೆಗಳ ರಂಪಾಟದಿಂದಾಗಿ ಅಲ್ಲಿ ಜಾತ್ರೆಗಳಲ್ಲೆಲ್ಲ ಆಗ್ತಾ ಇದ್ದಂಥದ್ದು, ದೇವಸ್ಥಾನದ ಮುಂದೆ ಆಗ್ತಾ ಇದ್ದಂಥದ್ದು. ಇತ್ತೀಚೆಗೆ ಈ ಕಡೆನೂ ಕೂಡ ಸ್ವಲ್ಪ ಆಗಕ್ಕೆ ಶುರುವಾಗಿದೆ ಇಂಥದ್ದು. ದಸರಾದಲ್ಲೂ ಕೂಡ ಮೈಸೂರಿನ ಅರಮನೆ ಮುಂಭಾಗದಲ್ಲೂ ಕೂಡ ಒಂದಿಷ್ಟು ಆಗಿತ್ತು, ಇಲ್ಲೂ ಕೂಡ ಆಗಿದೆ. ಈಗ ಯಾವುದೇ ರೀತಿಯ ಅನಾಹುತ ಆಗಿಲ್ಲ, ಅದೇ ನಮ್ಮ ಪುಣ್ಯ. ನನ್ನ ಸಹೋದ್ಯೋಗಿ ಈಗ ರೋಹಿತ್ ದೇವರಹಳ್ಳಿ ನಮ್ಮೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರೋಹಿತ್, ಯಾಕೆ ಹೀಗಾಯ್ತು, ಏನು ಹೇಳ್ತಾರೆ ಅಲ್ಲಿರುವಂತ ಅದಕ್ಕೆ ಮಾವುತರು? ಅರುಣ್, ಏನು ಶ್ರೀರಂಗಪಟ್ಟಣ ದಸರಾ ಹಿನ್ನೆಲೆಯಲ್ಲಿ ಮಹೇಂದ್ರ ಲಕ್ಷ್ಮಿ ಹಿರಣ್ಯ ಆನೆಯನ್ನ ನಿನ್ನೆ ಅಷ್ಟೇ ಕೂಡ ಶ್ರೀರಂಗಪಟ್ಟಣಕ್ಕೆ ಕರೆಸಲಾಗಿರುವಂತದ್ದು. ಇವತ್ತು ಇನ್ನೇನು ಕೆಲವು ಕ್ಷಣಗಳಲ್ಲಿ ಜಂಬೂ ಸವಾರಿ ಆರಂಭ ಆಗುತ್ತೆ. ಬೆಳಗ್ಗೆ ಆನೆಗಳಿಗೆ ಅಲಂಕಾರವನ್ನ ಮಾಡ್ಲಾಗ್ತಾ ಇತ್ತು. ಅಂದ್ರೆ ಆನೆ ಸುತ್ತಲೂ ಕೂಡ ಪೇಂಟಿಂಗ್ ಎಲ್ಲ ಮಾಡಿ, ಇದಾದ ಬಳಿಕವಾಗಿ ಏನು ರಂಗನಾಥಸ್ವಾಮಿ ದೇವಸ್ಥಾನದಿಂದ ಏನು ಇಲ್ಲಿರುವಂತಹ ಬನ್ನಿ ಮಂಟಪಕ್ಕೆ ಕರ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಹಿರಣ್ಯ ಆನೆ ಬೆದರಿರುವಂತದ್ದು. ಈ ನಿಟ್ಟಿನಲ್ಲಿ ಅಲ್ಲಿ ಒಂದು ರೀತಿಯಾಗಿ ಆತಂಕದ ವಾತಾವರಣ ಸೃಷ್ಟಿ ಆಯ್ತು. ಯಾಕಂದ್ರೆ ಮುಂದೆ ಇದ್ದಂತಹ ಜನರ ಮೇಲೆಲ್ಲೂ ಕೂಡ ಓಡಾಡಕ್ಕೆ ಸ್ಟಾರ್ಟ್ ಆಯ್ತು. ಆ ಸಂದರ್ಭದಲ್ಲಿ ಜನರು ಕೂಡ ಚಲ್ಲಂಪಿಲ್ಲಿಯಾಗಿ ಓಡಾಡ್ತಾರೆ. ಈ ವೇಳೆ ಕಾವಾಡಿಗರು ಮತ್ತೆ ಮಾವುತನ ಒಂದು ಸಮಯ ಪ್ರಜ್ಞೆಯಿಂದಾಗಿ ಆ ಒಂದು ಆನೆಯನ್ನ ಮತ್ತೆ ಕಂಟ್ರೋಲ್ಗೆ ತರಕಾಯ್ತು. ಈಗ ಸದ್ಯ ಆ ಆನೆಯನ್ನ ಕಂಟ್ರೋಲ್ಗೆ ತರಿರುವಂತದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನು ಬನ್ನಿ ಮಂಟಪದ ಬಳಿ ಆ ಆನೆಯನ್ನ ಈಗ ಶೃಂಗಾರ ಮಾಡ್ತಾ ಇರೋದನ್ನ ಮತ್ತೊಂದು ವಿಜುವಲ್ ನಲ್ಲಿ ಕೂಡ ಗಮನಿಸಬಹುದಾಗಿರುವಂತದ್ದು. ಸದ್ಯ ಇದೀಗ ಯಾವುದೇ ಆತಂಕ ಕೂಡ ಇಲ್ಲಿ ಇಲ್ಲ ಅರುಣ್. ಓಕೆ ರೋಹಿತ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.